ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ಇವತ್ತು ನಾನು ಒಂದು ಅದ್ಭುತವಾದ ರೆಮಿಡಿನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇದು ನಾನು ಕೂಡ 10 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋವಂಥ ರೆಮಿಡಿ ಇದು. ಈ ರೆಮಿಡಿ ಹೇಗಿರುತ್ತೆ ಗೊತ್ತಾ? ಯಾರೆಲ್ಲ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ತುಂಬ ನರಳ್ತಾ ಇದ್ದೀರೋ, ಅಥವಾ ಯಾವುದೋ ಒಂದು ಕೆಲಸಗಳು ಆಗಬೇಕಾಗಿರುತ್ತೆ, ಆ ಕೆಲಸ ಆಗ್ತಾ ಇರಲ್ಲ. ಸಾಕಷ್ಟು ಜನ ಬಿಸ್ನೆಸ್ ವಿಚಾರದಲ್ಲಿ ಲಾಭನೇ ಇಲ್ಲ. ಈಗಿನ ಬಂಡವಾಳ ಹಾಕಿರ್ತೀರಾ, ಸಾಕಷ್ಟು ಕಮಿಟ್ಮೆಂಟ್ಸ್ಗಳಿರುತ್ತೆ ನಿಮಗೆ, ತುಂಬ ಬಡ್ಡಿ ಕಟ್ತಾ ಇರ್ತೀರಾ, ತುಂಬ ಪ್ರಾಬ್ಲಮ್ಸ್ ಏನಿರುತ್ತೆ ಅಂಥವ್ರಿಗೆ ಈ ರೆಮಿಡಿ ಆಗಿರುತ್ತೆ. ಅಂಗಡಿ ವ್ಯಾಪಾರ ಎಲ್ಲ ಆಗ್ತಾ ಇರಲ್ಲ. ಕೆಲವರು ಹಣ ಕೊಟ್ಟಿರ್ತಾರೆ, ಬಟ್ ಆ ಹಣ ಅವರ ಟೈಮ್ಗೆ ಕರೆಕ್ಟಾಗಿ ವಾಪಸ್ ಹಿಂತಿರುಗೋದಿಲ್ಲ. ಈ ಬೇರು ಚಿನ್ನದ ಬೇರು ಅಂತ ಕರೀತಾರೆ. ಇದು ಇವಾಗಿಂದ ಅಲ್ಲ, ದೈವತಿಗಳು ಮತ್ತು ದೇವಸ್ಥಾನಗಳಲ್ಲಿ ಅಭಿಷೇಕಕ್ಕೆ ಪ್ರತಿದಿನ ಇದನ್ನು ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಇದನ್ನು ಮಾರ್ವಾಡೀಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ನಾನಿವತ್ತು ಈ ವಿಚಾರನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಲಾವಂಚದ ಬೇರು ಅಂತ ಕರೀತಾರೆ. ಈ ಬೇರಿಂದ ಏನು ಯೂಸಸ್ಸು ಅಂತ ಕೇಳ್ತೀರಾ? ಈ ಬೇರಿಂದ ನಮ್ಮ ಲೈಫ್ ಏನಾದರೂ ಬದಲಾಗತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಎಸ್, ಆಬ್ವಿಯಸ್ಲಿ. ಈ ಬೇರನ್ನ ಒಂದು ಕರ್ಪೂರದ ಜೊತೆ, ಯಾರೆಲ್ಲ ಬಿಸ್ನೆಸ್ ವಿಚಾರವಾಗಿ ಲಾಭ ಕಾಣ್ತಾ ಇರಲ್ಲ, ಅಥವಾ ಪಕ್ಕದ ಅಂಗಡಿ ವ್ಯಾಪಾರ ಆಗ್ತಾ ಇರತ್ತೆ, ನಮ್ಮ ಅಂಗಡಿ ವ್ಯಾಪಾರ ಆಗ್ತಾ ಇರಲ್ಲ, ಅಥವಾ ಮನೆಯಲ್ಲೇ ಯಾರಾದರೂ ಹೆಣ್ಮಕ್ಳು ಏನು ಬಟ್ಟೆ ವ್ಯಾಪಾರ ಇರ್ಬೋದು, ಏನಾದರೂ ಒಂದು ವ್ಯಾಪಾರ ಮಾಡ್ತಾ ಇರ್ಬೋದು, ಅದು ಮುಂದೆ ಹೋಗ್ತಾ ಇಲ್ಲ ಅನ್ನೋರಿಗೆ ಇದು ಅದ್ಭುತವಾದ ಒಂದು ರೆಮಿಡಿ. ಏನು ಗೊತ್ತಾ ಇದರಲ್ಲಿ? ಇದನ್ನು ಕರ್ಪೂರದ ಜೊತೆಗೆ ಸುಟ್ಟು ಬಿಡೋದು. ಯಾವಾಗ ಅಂತ ಅಂದರೆ ಶುಕ್ರವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನ ಅಷ್ಟೇ, 3 ದಿನ ಮಾತ್ರ. ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕೇಳಬೇಡಿ ಮಂಗಳವಾರ ಮಾಡಲಾ, ಈಗ ಮಾಡಲಾ, ನಾಳೆ ಮಾಡಲಾ, ಇದು ಯಾವುದಲ್ಲ. ಶುಕ್ರವಾರದ ದಿನ, ನಾಳೆ ಶುಕ್ರವಾರ ಇದೆ, ಪ್ರತಿಯೊಬ್ಬರು ಇದನ್ನು ಮಾಡ್ಕೋಬೋದು. ಕರ್ಪೂರದ ಜೊತೆಗೆ ಇದನ್ನು ಸುಟ್ಕೊಂಡು ನಂತರ ತುಪ್ಪ ಯೂಸ್ ಮಾಡಿರಬಾರ್ದು. ಒಂದು ಆಗ್ತಾನೆ ತಂದಿರೋವಂಥ ತುಪ್ಪ, ಅಂಗಡಿದಾಗಿರ್ಬೋದು, ಅಥವಾ ಮನೆಯಲ್ಲಿ ದೇಸಿ ಗೀ ಅಂತ ಹೇಳ್ತೀವಿ ನಾವು, ಮನೆಯಲ್ಲಿ ನೀವೇ ಕಾಸಿರೋದು, ಎಂಜಿಲ್ ಆಗದೆ ಇರೋವಂಥದ್ದು. ಅದನ್ನು ಈ ಸುಟ್ಟು ಈ ಕಪ್ಪಿನ ಜೊತೆಗೆ ಪ್ರತಿನಿತ್ಯ ನೀವು ಎಲ್ಲಿಗಾದರೂ ಹೋಗುವಾಗ ಹಣೆಯಲ್ಲಿ ಇಟ್ಕೊಂಡು ಬರೋದ್ರಿಂದ ಏನಾಗುತ್ತೆ ಅಂದರೆ ಧನಾಕರ್ಷಣೆ ಜಾಸ್ತಿ ಆಗುತ್ತೆ. ಈ ರೆಮಿಡಿ ತುಂಬ ಒಳ್ಳೆಯ ರೆಮಿಡಿ. ಆಮೇಲೆ ದೃಷ್ಟಿ ಅಂತ ಏನು ಹೇಳ್ತಾರೆ, ಮನೇಲಿ ಯಾರಾದರೂ ಪುಟ್ಟ ಮಗು ಇದ್ದರೆ ಆ ಪುಟ್ಟ ಮಗುಗೂ ಕೂಡ ಈ ರೆಮಿಡಿನ ನೀವು ಮಾಡಬಹುದು. ನಂತರ ಇದರಲ್ಲಿ ಇನ್ನೊಂದು ಅದ್ಭುತ ಏನು ಅಂತ ಅಂದರೆ, ಇದು ನೈಟ್ ಮಲಗುವಾಗ ಒಂದು ತಾಮ್ರದ ಬಿಂದಿಗೆಯಲ್ಲಿ ಈ ಲಾವಂಚದ ಬೇರನ್ನ ನೀವು ನೆನೆ ಹಾಕಬೇಕಾಗತ್ತೆ ಮಲಗ್ತಾ. ಆ ಲಾವಂಚದ ಬೇರು ಮಾರನೇ ದಿನ ಆ ನೀರು ಏನಿದೆಯಲ್ಲ, ಆ ನೀರು ನೀವು ಸ್ನಾನ ಮಾಡೋ ಕಡೆ ಆಗಿರ್ಬೋದು, ಸ್ನಾನ ಮಾಡೋ ಬಕೆಟಿಗೂ ಒಂದು ಸ್ವಲ್ಪ ಆಗಿರ್ಬೋದು, ನಂತರ ಇಡೀ ಮನೆಗೆ ಪ್ರೋಕ್ಷಣೆ ಮಾಡೋದಾಗಿರ್ಬೋದು, ಅಂಗಡಿಗೆ ಪ್ರೋಕ್ಷಣೆ ಮಾಡೋದಾಗಿರ್ಬೋದು, ಮಕ್ಕಳುಗಳು ತುಂಬ ಹಠ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಪ್ರೋಕ್ಷಣೆ ಮಾಡೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಕೋಣೆಗೂ ಈ ನೀರು ಪ್ರೋಕ್ಷಣೆ ಮಾಡಿಕೊಂಡಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಯಾರ್ಯಾರೆಲ್ಲ ತುಂಬ ಮನೆಯಲ್ಲಿ ಮಾಟ ಮಂತ್ರ ತುಂಬ ಈ ಥರದ್ದೆಲ್ಲ ಸಮಸ್ಯೆಯಲ್ಲಿ ನೀವು ಒಳಗಾಗಿರ್ತೀರ, ದೃಷ್ಟಿ ದೋಷಗಳು, ಈ ಥರ ಸಮಸ್ಯೆಯಲ್ಲಿ ಒಳಗಾಗಿರ್ತೀರ, ದಯವಿಟ್ಟು ಪ್ರತಿನಿತ್ಯ ಈ ಬೇರಿಗೇನು ಜಾಸ್ತಿ ಹಿಡಿಯಲ್ಲ, ಓಕೆನಾ? 50 ಇಂದ 100 ರೂಪೀಸ್ ಒಳಗಡೆ ಈ ಬೇರು ನಿಮಗೆ ಸಿಗುತ್ತೆ. ಈ ಬೇರಿಂದ ನಿಮ್ಗೆ ಅಷ್ಟೇ ಲಾಭ ಇದೆ. 100 ರೂಪೀಸ್ ಎಲ್ಲೋ ಕಳಿತೀರಾ. ಇದನ್ನು ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗೆ ಗೊತ್ತಾಗತ್ತೆ. ನೀವೇ ನನಗೆ ಕಮೆಂಟ್ ಹಾಕ್ತೀರಾ, ನಿಮ್ಮ ಕೆಲಸಗಳು ಅಚಾನಕ್ಕಾಗಿ ಆಗ್ತಾ ಬರೋದಕ್ಕೆ ಶುರು ಆಗುತ್ತೆ. ನೀವು ಯಾವುದಾದ್ರೂ ಒಂದು ವಿಚಾರಕ್ಕೆ ಹೋಗಬೇಕು ಅಂತ ಅಂದಾಗ ನಾನು ಹೇಳ್ಕೊಟ್ಟಂಥ ಕರಿಗಂಧ ಏನು ಮಾಡ್ಕೊಳ್ಳೋದಕ್ಕೆ ಹೇಳಿದ್ನಲ್ಲ, ಆ ಗಂಧನ ಹಚ್ಕೊಂಡು ಹೋದರೆ ಸಾಕು, ಆ ಕೆಲಸಗಳಾಗ್ತಾ ಬರುತ್ತೆ. ನಿಮ್ಮ ಮುಖದಲ್ಲಿ ಒಂಥರ ದೈವಿ ಕಳೆ ಬರೋದಕ್ಕೆ ಶುರು ಆಗುತ್ತೆ. ಅಂದರೆ ಹೆಣ್ಮಕ್ಳು ಮಾತ್ರನೇ ಮಾಡಬೇಕಂತಲ್ಲ, ಹೆಣ್ಮಕ್ಳು, ಹಿರಿಯರು, ಗಂಡ್ಮಕ್ಳು, ಮಕ್ಕಳು ಪ್ರತಿಯೊಬ್ಬರು ಈ ನೀರು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಪಾಸಿಟಿವಿಟಿ ಬರುತ್ತೆ. ಯಾರೇ ಏನೇ ದೃಷ್ಟಿದೋಷ ಇದ್ರೂ, ಯಾರೇ ಏನೇ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರದಿಂದ ನರಳ್ತಾ ಇದ್ರೂ ಅದೆಲ್ಲ ಯಾವುದು ನಮಗೆ ತಾಗಲ್ಲ ಅಂತ ಹೇಳ್ಬೋದು. ಯಾರಿಗೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದಿರೋ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ತುಂಬ ಈ ಥರ ವಿಚಾರದಲ್ಲಿ ನರಳ್ತಾ ಇದ್ರೋ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಇನ್ನಷ್ಟು ವಿಶೇಷ ಮಾಹಿತಿನ ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ.